ಫ್ರೆಂಡ್ಸ್, ಇಲ್ಲಿ ನಾನು ಆಲೂಗೆಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಆರಾಮಾಗಿ. ಒಂದು ಆಲೂಗೆಡ್ಡೆ ನಾನು ಒಂದೇ ಎಲ್ಲ ಆಲೂಗೆಡ್ಡೆ ಹಾಕ್ಕೊಂಡು ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಸಿಪ್ಪೆ ತಗೊಂಡು ನೀವು ನೀಟಾಗಿ ಸ್ಲೈಸಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಸ್ಲೈಸು. ದಪ್ಪ ಮಾಡಿಕೊಂಡ್ರೆ ಆಮೇಲೆ ಬೇಯೋದಿಲ್ಲ. ನೋಡಿಕೊಂಡು ನಿಮ್ಮ ಮನೇಲಿ ಸ್ಲೈಸ್ ಈ ಥರ ಇದು ಮಾಡೋದಿದ್ದರೆ ಮಾಡ್ಕೊಳ್ಳಿ. ನಾನು ಚಾಕುದಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಒಂದರಲ್ಲೇ ಆ್ಯಕ್ಚುಲಿ 10 to 15 ನಮ್ಮ ಒಂದು ಆಲೂಗೆಡ್ಡೆಲಿ ಸಿಕ್ಬಿಡುತ್ತೆ ನಮ್ಗೆ ಆರಾಮಾಗಿ. ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ನೀರಲ್ಲಿ ನೆನೆಸಿಡಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಆಮೇಲೆ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ತೊಗೊಳ್ಳಿ. ನಮ್ಮ ಮನೇಲಿ ಕಡಲೆ ಹಿಟ್ಟು ಆ್ಯಕ್ಚುಲಿ ಸ್ವಲ್ಪ ಇತ್ತು, ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ನೋಡಿಕೊಂಡೆ, ಸರಿ ಒಂದೇ ಅಲ್ವಾ ನಾನು ಆಲೂಗೆಡ್ಡೆ ಸಾಕಾಗುತ್ತೆ ಅಂತ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಅದು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ಸ್ವಲ್ಪ ಕಡಲೆ ಹಿಟ್ಟು ಅಂತೀನಿ, ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡ್ಕೊಳ್ಳಿ, ತೀರಾ ತೆಳ್ಳಗೆ ಮಾಡ್ಕೊಬಿಡಿ, ಆಮೇಲೆ ಅದು ಕಡಲೆ ಹಿಟ್ಟಿಗೆ ಅಂಟೋದಿಲ್ಲ. ಇಲ್ಲಾಂದರೆ ಕಡಲೆ ಹಿಟ್ಟಿಗೆ ಅಂಟಲ್ಲ ಅಂತೀನಿ, ಆಲೂಗೆಡ್ಡೆಗೆ ಅಂಟ್ಕೊಳ್ಳಲ್ಲ ಅದು. ಇಲ್ಲಾಂದರೆ ಎಲ್ಲ ಬರೀ ಆಲೂಗೆಡ್ಡೆ ಕಾಣ್ತಾ ಇರುತ್ತೆ. ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಿ. ಕಲಿಸ್ಕೊಳ್ಳೋ ಅಷ್ಟರೊಳಗೆ ಎಣ್ಣೆ ಬಿಸಿ ಇಟ್ಟರೆ ಅಷ್ಟರೊಳಗೆ ಬಿಸಿ ಆಗಿಬಿಡುತ್ತೆ. ಎಣ್ಣೆ ಬಿಸಿನೂ ಆಯಿತು. ನಾನು ಗ್ಯಾಸ್ ಹಚ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಂಡೆ. ಮತ್ತು ನೀವು ಅದು ತೆಗ್ದುಬಿಟ್ಟು ನೀರನ್ನು ನಿಲ್ಲಿಸಿದ್ರೆ ಫಸ್ಟು ಅದು ನೀರಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲ ಜಾಸ್ತಿ ನೀರು ಥರ, ಮತ್ತು ಕಡಲೆ ಹಿಟ್ಟಿಗೆ ನೀವು ಆಲೂಗೆಡ್ಡೆ ಹಾಕ್ಕೊಂಡು ಜಾಸ್ತಿ ನೀರಾಗಿಬಿಡುತ್ತೆ. ತಗೊಂಡು ಒಂದು ಸತಿ ಚೆಕ್ ಮಾಡಿ ಎಣ್ಣೆ ಕಾದಿದೆಯಾ ಅಂತ. ಒಂಚೂರು ಪೀಸ್ ಕಡಲೆ ಹಿಟ್ಟು ಹಾಕ್ಕೊಂಡು ಚೆಕ್ ಮಾಡಿಕೊಂಡು ಒಂದೇ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪನೇ ಆಯಿಲ್ ಇಟ್ಕೊಂಡು ಒಂದು ಚಿಕ್ಕ ಬಾಣಲೆಯಲ್ಲಿ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಒಂದೇ ಆಲೂಗೆಡ್ಡೆ ಅಲ್ವಾ, ಸೊ ಹಾಗಾಗಿ ನಾನೊಂದು 4 ಇಂದ 5 ಏನೋ ಆಲೂಗೆಡ್ಡೆ ಹಾಕಿದ್ದೀನಿ. ಹಾಕ್ಬಿಟ್ಟು ಫಸ್ಟೇ ಒಂದು ಸ್ವಲ್ಪ ತಿರುಗಿಸ್ಬೇಡಿ, ಒಂದು ನಿಮಿಷ ಆಗಲಿ, ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ. ಸೊ ಒಂದು ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ಸೈಡು ನೀಟಾಗಿ ಬೇಯಿಸ್ಕೊಂಡು ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಆಲೂಗೆಡ್ಡೆ ಎಲ್ಲ ಹಂಗಂಗೆ ಸಿಗುತ್ತೆ. ಆಮೇಲೆ ನಂದು ಇನ್ನೂ ಒಂದು ರೌಂಡ್ ಅದಿತ್ತು, ಹಾಕ್ಕೊಂಡೆ. ಫಸ್ಟಲ್ಲಿ ಆ್ಯಕ್ಚುಲಿ ಒಂದು 5 ಪೀಸ್ ಹಾಕ್ಕೊಂಡೆ. ನೆಕ್ಸ್ಟ್ ಮತ್ತೆ ಇನ್ನೂ ಇದ್ದಿದ್ದೆಲ್ಲ ಹಾಕ್ಕೊಂಡೆ. ಮತ್ತು ಹಾಕ್ಕೊಂಡು ನೀವು ಎಷ್ಟು ಹಾಕ್ಕೊಳ್ತೀರೋ ನೋಡಿ, ಅದು ಬಾಣಲಿ ಎಷ್ಟು ಇರಿಸುತ್ತೋ ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಬೇಯಿಸ್ಕೊಂಡು ತಕ್ಕೊಳ್ಳಿ. ಸೋಡಾ ಸ್ವಲ್ಪ ಕಡಿಮೆ ಹಾಕಿ ಆ್ಯಕ್ಚುಲಿ, ಇಲ್ಲಾಂದರೆ ಒಂಥರ ಜಾಸ್ತಿ ಇದಾಗ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು